ನಮಸ್ಕಾರ ವೀಕ್ಷಕರೇ, ಮೌನ ಮಂಜರಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಕಥೆಯನ್ನು ಹೇಳಲಿದ್ದೇನೆ. ಇದು ಪ್ರೀತಿ, ನಂಬಿಕೆ ಮತ್ತು ಜೀವನದ ತಿರುವುಗಳ ಬಗ್ಗೆ ಇರುವಂತಹ ಒಂದು ಕತೆ. ಈ ಕತೆ ನಿಮಗೆ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ. ನಾನು ಮಾಲಿನಿ, ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ಜೀವನದಲ್ಲಿ ನಡೆದ ಒಂದು ಅನಿರೀಕ್ಷಿತ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. 19ನೇ ವಯಸ್ಸಿಗೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಒಂದು ಗಂಡು ಮಗು ಜನಿಸಿತು. ನನ್ನ ಗಂಡ ರಮೇಶ್ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದರು. ನಮ್ಮ ಜೀವನವು ಸಂತೋಷದಿಂದ ಸಾಗುತ್ತಿತ್ತು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಒಂದು ದಿನ ರಮೇಶ್ ಒಂದು ರಸ್ತೆ ಅಪಘಾತದಲ್ಲಿ ತೀರಿಕೊಂಡರು. ನನ್ನ ಜೀವನವೇ ತಲೆಕೆಳಗಾಯಿತು. ನನಗೆ ದಿಕ್ಕೇ ತೋಚದಂತಾಯಿತು. ರಮೇಶ್ ಇಲ್ಲದೆ ನಾನು ಹೇಗೆ ಬದುಕಬೇಕೆಂದು ತಿಳಿಯಲಿಲ್ಲ. ಅವರ ಕಂಪನಿಯಲ್ಲಿ ನನಗೆ ಒಂದು ಕೆಲಸ ಸಿಕ್ಕಿತು. ಆದರೆ ನನ್ನ ಮಗುವನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ. ಹೀಗಾಗಿ ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾದೆ. ನಾನು ನನ್ನ ಮಗುವನ್ನು ನೋಡಿಕೊಳ್ಳುವುದೋ ಅಥವಾ ಕೆಲಸಕ್ಕೆ ಹೋಗುವುದೋ ಎಂದು ಗೊಂದಲದಲ್ಲಿದ್ದೆ. ನನ್ನ ಅತ್ತೆ ಮಾವ ನನ್ನ ಸಹಾಯಕ್ಕೆ ಬಂದರು. ಅವರು ನನ್ನ ಮಗುವನ್ನು ನೋಡಿಕೊಳ್ಳುವುದಾಗಿ ಹೇಳಿದರು. ಹೀಗಾಗಿ ನನ್ನ ಕೆಲಸಕ್ಕೆ ಮರಳಿ ಹೋದೆ. ನಾನು ಕೆಲಸಕ್ಕೆ ಹೋದರೂ ನನ್ನ ಮನಸ್ಸು ನೆಮ್ಮದಿಯಾಗಿರಲಿಲ್ಲ. ರಮೇಶ್ ಇಲ್ಲದ ಜೀವನ ನನಗೆ ಬೇಸರ ತರಿಸುತ್ತಿತ್ತು. ನಾನು ಪ್ರತಿದಿನ ಅವರನ್ನು ನೆನಪಿಸಿಕೊಳ್ಳುತ್ತಿದ್ದೆ. ಅವರ ನೆನಪುಗಳು ನನ್ನನ್ನು ಕಾಡುತ್ತಿದ್ದವು. ಆದರೂ ಮಗುವಿಗಾಗಿ ಬದುಕಲೇಬೇಕಿತ್ತು. ಹೀಗೆ ಕೆಲವು ವರ್ಷಗಳು ಕಳೆದು ಹೋದವು. ನನ್ನ ಮಗ ದೊಡ್ಡವನಾದ. ಅವನು ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಿದ್ದ. ನಾನು ಅವನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೆ. ಅವನಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಬೇಕೆಂದು ನಾನು ಬಯಸಿದ್ದೆ. ಅದೇ ನನ್ನ ಗುರಿಯಾಗಿತ್ತು. ನನ್ನ ಅತ್ತೆ ಮಾವ ವಯಸ್ಸಾದ ಕಾರಣದಿಂದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ನಾನು ಅವರ ಆರೈಕೆಯನ್ನು ಮಾಡುತ್ತಿದ್ದೆ. ಅವರೇ ನನಗೆ ಆಧಾರ ಸ್ತಂಭವಾಗಿದ್ದರು. ಅವರು ಇಲ್ಲದಿದ್ದರೆ ನಾನು ಹೇಗೆ ಬದುಕುತ್ತಿದ್ದೇನೋ ತಿಳಿಯದು. ಒಂದು ದಿನ ನನ್ನ ಅತ್ತೆ ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾದರು. ಅವರನ್ನು ಆಸ್ಪತ್ರೆಗೆ ಸೇರಿಸಬೇಕಾಯಿತು. ವೈದ್ಯರು ಅವರು ಬದುಕುವುದು ಕಷ್ಟ ಎಂದು ಹೇಳಿದರು. ಆ ಮಾತನ್ನು ಕೇಳಿ ನನಗೆ ತುಂಬಾ ದುಃಖವಾಯಿತು. ನನ್ನ ಅತ್ತೆ ಕೆಲವು ದಿನಗಳ ನಂತರ ತೀರಿಕೊಂಡರು. ಅವರ ಅಗಲಿಕೆಯಿಂದ ನನಗೆ ತುಂಬಾ ನೋವಾಯಿತು. ಅವರು ನನ್ನ ತಾಯಿಯಂತೆ ನನ್ನನ್ನು ನೋಡಿಕೊಂಡಿದ್ದರು. ಅವರ ಪ್ರೀತಿಯನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಂತರ ನನ್ನ ಮಾವ ಕೂಡ ಅನಾರೋಗ್ಯಕ್ಕೆ ಒಳಗಾದರು. ಅವರು ಸಹ ಕೆಲವು ತಿಂಗಳುಗಳ ನಂತರ ತೀರಿಕೊಂಡರು. ನಾನು ಸಂಪೂರ್ಣವಾಗಿ ಒಂಟಿಯಾದೆ. ನನಗೆ ಯಾರೂ ಇಲ್ಲದಂತಾಯಿತು. ದಿಕ್ಕೇ ತೋಚದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ನಾನು ಕುಗ್ಗಿ ಹೋದೆ. ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ ಎಂದು ಭಾವಿಸಿದೆ. ನನ್ನ ಮಗುವನ್ನು ಹೇಗೆ ಬೆಳೆಸಬೇಕೆಂದು ತಿಳಿಯಲಿಲ್ಲ. ನಾನು ಸಂಪೂರ್ಣವಾಗಿ ನಿರಾಶೆಗೊಂಡಿದ್ದೆ. ಆದರೂ ಧೈರ್ಯ ತಂದುಕೊಳ್ಳಲೇಬೇಕಿತ್ತು. ಇಂತಹ ಸಮಯದಲ್ಲಿ ನನ್ನ ಬಾಲ್ಯದ ಗೆಳೆಯ ರಾಜೇಶ್ ನನಗೆ ಸಹಾಯ ಮಾಡಿದ. ಅವನು ನನ್ನ ಕಷ್ಟಗಳನ್ನು ಕೇಳಿ ನನಗೆ ಧೈರ್ಯ ತುಂಬಿದ. ಅವನು ನನ್ನ ಮಗುವನ್ನು ನೋಡಿಕೊಳ್ಳಲು ಸಹಾಯ ಮಾಡಿದ. ಅವನಿಗೆ ನಾನು ಚಿರಋಣಿಯಾಗಿರುತ್ತೇನೆ. ರಾಜೇಶ್ ನನಗೆ ಒಳ್ಳೆಯ ಸ್ನೇಹಿತನಾಗಿದ್ದ. ಅವನು ನನ್ನ ಜೀವನದಲ್ಲಿ ಬೆಳಕನ್ನು ತಂದ. ಅವನ ಸಹಾಯದಿಂದ ನಾನು ಮತ್ತೆ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಾಯಿತು. ಅವನಿಗೆ ನಾನು ಹೇಗೆ ಕೃತಜ್ಞತೆ ಸಲ್ಲಿಸಬೇಕೆಂದು ತಿಳಿಯುತ್ತಿಲ್ಲ. ರಾಜೇಶ್ ನನ್ನ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದ. ಅವನಿಗೆ ನನ್ನ ಬಗ್ಗೆ ಪ್ರೀತಿ ಇದೆ ಎಂದು ನನಗೆ ಅನಿಸಿತು. ಆದರೆ ನಾನು ಆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ, ಏಕೆಂದರೆ ನಾನು ರಮೇಶ್ ಅವರನ್ನು ಮಾತ್ರ ಪ್ರೀತಿಸುತ್ತಿದ್ದೆ. ಒಂದು ದಿನ ರಾಜೇಶ್ ನನಗೆ ಪ್ರೇಮ ನಿವೇದನೆ ಮಾಡಿದ. ಅವನ ಪ್ರೀತಿಯನ್ನು ಕೇಳಿ ನಾನು ಆಶ್ಚರ್ಯಚಕಿತನಾದೆ. ನಾನು ಅವನಿಗೆ ನನ್ನ ಮನಸ್ಸಿನಲ್ಲಿ ರಮೇಶ್ ಅವರ ನೆನಪುಗಳು ಇವೆ ಎಂದು ಹೇಳಿದೆ. ಇದರಿಂದ ನಾನು ಬೇರೆ ಯಾರನ್ನೂ ಪ್ರೀತಿಸಲು ಸಾಧ್ಯವಿಲ್ಲ ಎಂದೆ. ರಾಜೇಶ್ ನನ್ನ ಮಾತನ್ನು ಅರ್ಥಮಾಡಿಕೊಂಡ. ಅವನು ನನ್ನನ್ನು ಒತ್ತಾಯಿಸಲಿಲ್ಲ, ಆದರೆ ಅವನು ನನ್ನ ಸ್ನೇಹಿತನಾಗಿ ನನ್ನೊಂದಿಗೆ ಇರುವುದಾಗಿ ಹೇಳಿದ. ಅವನ ಒಳ್ಳೆಯ ಗುಣಕ್ಕೆ ನಾನು ಮನಸೋತೆ. ಅವನು ನಿಜವಾದ ಸ್ನೇಹಿತ ಎಂದು ನಾನು ಭಾವಿಸಿದೆ. ನಾನು ರಾಜೇಶ್ ಜೊತೆ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದೆ. ನಾವು ಒಟ್ಟಿಗೆ ಊಟ ಮಾಡುತ್ತಿದ್ದೆವು. ಸಿನಿಮಾ ನೋಡಲು ಹೋಗುತ್ತಿದ್ದೆವು. ಅವನು ನನ್ನ ಮಗುವನ್ನು ಆಟವಾಡಿಸುತ್ತಿದ್ದ. ನಮ್ಮ ಜೀವನವು ಸಂತೋಷದಿಂದ ಸಾಗುತ್ತಿತ್ತು. ನಾನು ನಿಧಾನವಾಗಿ ರಮೇಶ್ ಅವರ ನೆನಪುಗಳಿಂದ ಹೊರಬರಲು ಪ್ರಾರಂಭಿಸಿದೆ. ರಾಜೇಶ್ ನನ್ನ ಜೀವನದಲ್ಲಿ ಒಂದು ಹೊಸ ಭರವಸೆಯನ್ನು ತಂದ. ಅವನ ಪ್ರೀತಿಯನ್ನು ನಾನು ಮೆಚ್ಚಲು ಪ್ರಾರಂಭಿಸಿದೆ. ಆದರೆ ನಾನು ರಮೇಶ್ ಅವರನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಒಂದು ದಿನ ರಾಜೇಶ್ ನನ್ನನ್ನು ಮದುವೆಯಾಗುವಂತೆ ಕೇಳಿದ.
ನಾನು ಅವನ ಪ್ರಸ್ತಾಪವನ್ನು ಒಪ್ಪಿಕೊಳ್ಳಲು ಹೆದರುತ್ತಿದ್ದೆ. ಏಕೆಂದರೆ ನಾನು ರಮೇಶ್ ಅವರಿಗೆ ದ್ರೋಹ ಬಗೆದಂತೆ ಆಗುತ್ತದೆ ಎಂದು ನನಗೆ ಅನಿಸಿತು. ಈ ಬಗ್ಗೆ ನಾನು ಸಾಕಷ್ಟು ಯೋಚಿಸಿದೆ. ನಾನು ರಾಜೇಶ್ ಜೊತೆ ಮಾತನಾಡಿದೆ. ನನ್ನ ಗೊಂದಲಗಳನ್ನು ಅವನಿಗೆ ತಿಳಿಸಿದೆ. ಅವನು ನನ್ನ ಭಾವನೆಗಳನ್ನು ಅರ್ಥಮಾಡಿಕೊಂಡ. ಅವನು ನನ್ನನ್ನು ರಮೇಶ್ ಅವರಂತೆ ಪ್ರೀತಿಸುವುದಾಗಿ ಹೇಳಿದ. ರಮೇಶ್ ಅವರ ಸ್ಥಾನವನ್ನು ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ ಎಂದನು. ನಾನು ರಾಜೇಶ್ ಅವರ ಪ್ರಸ್ತಾಪವನ್ನು ಒಪ್ಪಿಕೊಂಡೆ. ನಮ್ಮ ಮದುವೆ ಸರಳವಾಗಿ ನಡೆಯಿತು. ನಾನು ರಾಜೇಶ್ ಜೊತೆ ಹೊಸ ಜೀವನವನ್ನು ಪ್ರಾರಂಭಿಸಿದೆ. ಅವನು ನನಗೆ ತುಂಬಾ ಪ್ರೀತಿ ಮತ್ತು ಕಾಳಜಿಯನ್ನು ನೀಡಿದ. ನಾನು ಸಂತೋಷದಿಂದ ಇದ್ದೆ. ನಾನು ನನ್ನ ಮಗನೊಂದಿಗೆ ರಾಜೇಶ್ ಅವರನ್ನು ಪ್ರೀತಿಸಲು ಪ್ರಾರಂಭಿಸಿದೆ. ಅವನು ನನ್ನ ಮಗನಿಗೆ ಒಳ್ಳೆಯ ತಂದೆಯಾದ. ಅವನು ನಮ್ಮ ಕುಟುಂಬವನ್ನು ಸಂತೋಷವಾಗಿ ಇಟ್ಟನು. ಅವನಿಗೆ ನಾನು ಆಭಾರಿಯಾಗಿದ್ದೇನೆ. ಅವನಂತ ಗಂಡ ಸಿಕ್ಕಿದ್ದು ನನ್ನ ಪುಣ್ಯ. ನಾನು ಈಗ ಸಂತೋಷವಾಗಿದ್ದೇನೆ. ರಾಜೇಶ್ ಮತ್ತು ನನ್ನ ಮಗನೊಂದಿಗೆ ನಾನು ಒಂದು ಸಂತೋಷದ ಜೀವನವನ್ನು ನಡೆಸುತ್ತಿದ್ದೇನೆ. ನನ್ನ ಜೀವನದಲ್ಲಿ ಕಷ್ಟಗಳು ಬಂದರೂ ನಾವು ಅವುಗಳನ್ನು ಒಟ್ಟಿಗೆ ಎದುರಿಸುತ್ತೇವೆ. ಕಷ್ಟದಲ್ಲಿಯೂ ನಗುವೆ ನಮ್ಮ ಬಲ. ನಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಬಂತು. ರಾಜೇಶ್ಗೆ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಆ ಕೆಲಸಕ್ಕಾಗಿ ನಾವು ಬೇರೆ ಊರಿಗೆ ಹೋಗಬೇಕಾಯಿತು. ನಮಗೆ ಆ ಊರು ಹೊಸದಾಗಿತ್ತು. ಆದರೂ ನಾವು ಸಂತೋಷದಿಂದ ಹೋದೆವು. ನಾವು ಹೊಸ ಊರಿನಲ್ಲಿ ಒಂದು ಹೊಸ ಮನೆಯನ್ನು ಖರೀದಿಸಿದೆವು. ನನ್ನ ಮಗ ಅಲ್ಲಿನ ಶಾಲೆಗೆ ಸೇರಿದ. ರಾಜೇಶ್ ತನ್ನ ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದ. ನಾನು ಮನೆಯನ್ನು ನೋಡಿಕೊಳ್ಳುತ್ತಿದ್ದೆ. ಹೊಸ ಜೀವನವು ನಿಧಾನವಾಗಿ ಹೊಂದಿಕೊಳ್ಳುತ್ತಾ ಹೋಯಿತು. ನಾನು ಹೊಸ ಊರಿನಲ್ಲಿ ಕೆಲವು ಹೊಸ ಸ್ನೇಹಿತರನ್ನು ಮಾಡಿಕೊಂಡೆ. ಅವರೊಂದಿಗೆ ನಾನು ನನ್ನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಿದ್ದೆ. ಅವರು ನನಗೆ ತುಂಬಾ ಸಹಾಯ ಮಾಡಿದರು. ಹೊಸ ಜೀವನದಲ್ಲಿ ಅವರು ನನಗೆ ಆಸರೆಯಾದರು. ನನ್ನ ಮಗ ಚೆನ್ನಾಗಿ ಓದುತ್ತಿದ್ದ. ಅವನು ಶಾಲೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸುತ್ತಿದ್ದ. ನಾನು ಅವನ ಸಾಧನೆಗೆ ತುಂಬಾ ಹೆಮ್ಮೆ ಪಡುತ್ತಿದ್ದೆ. ಅವನು ದೊಡ್ಡವನಾಗಿ ಒಳ್ಳೆಯ ವ್ಯಕ್ತಿಯಾಗಬೇಕೆಂದು ನಾನು ಬಯಸುತ್ತಿದ್ದೆ. ಅದಕ್ಕಾಗಿ ನಾನು ಶ್ರಮಿಸುತ್ತಿದ್ದೆ. ರಾಜೇಶ್ ಕೆಲಸದಲ್ಲಿ ತುಂಬಾ ಯಶಸ್ಸನ್ನು ಗಳಿಸಿದ. ಅವನಿಗೆ ಕಂಪನಿಯಲ್ಲಿ ಉನ್ನತ ಸ್ಥಾನ ಸಿಕ್ಕಿತು. ಅವನು ಹೆಚ್ಚು ದುಡಿಯುತ್ತಿದ್ದರೂ ನಮ್ಮ ಕುಟುಂಬಕ್ಕಾಗಿ ಸಮಯವನ್ನು ಮೀಸಲಿಡುತ್ತಿದ್ದ. ಇದರಿಂದ ನಾವು ತುಂಬಾ ಸಂತೋಷದಿಂದ ಇದ್ದೆವು. ಒಂದು ದಿನ ರಾಜೇಶ್ ತನ್ನ ಬಾಲ್ಯದ ಗೆಳೆಯನನ್ನು ಭೇಟಿಯಾದ. ಅವನ ಹೆಸರು ಸುರೇಶ್. ಸುರೇಶ್ ಕೂಡ ಅದೇ ಊರಿನಲ್ಲಿ ವಾಸಿಸುತ್ತಿದ್ದ. ರಾಜೇಶ್ ಮತ್ತು ಸುರೇಶ್ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು. ಸುರೇಶ್ ನಮ್ಮ ಮನೆಗೆ ಬರುತ್ತಿದ್ದ. ನಾನು ಸುರೇಶ್ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದೆ. ಅವನು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದ. ಅವನು ನನ್ನ ಕಷ್ಟ ಸುಖಗಳನ್ನು ಕೇಳುತ್ತಿದ್ದ. ಅವನು ನನಗೆ ಧೈರ್ಯ ತುಂಬುತ್ತಿದ್ದ. ಅವನಿಗೆ ನಾನು ಆಭಾರಿಯಾಗಿದ್ದೇನೆ. ಸುರೇಶ್ಗೆ ಮದುವೆಯಾಗಿರಲಿಲ್ಲ. ಅವನು ಒಂಟಿಯಾಗಿ ವಾಸಿಸುತ್ತಿದ್ದ. ಅವನಿಗೆ ಮದುವೆಯಾಗಲು ಯಾರೂ ಸಿಕ್ಕಿರಲಿಲ್ಲ. ಅವನು ತನ್ನ ಜೀವನದಲ್ಲಿ ಸಂತೋಷವಾಗಿರಲು ಬಯಸುತ್ತಿದ್ದ. ಆದರೆ ಅವನಿಗೆ ಅದೃಷ್ಟ ಕೈಕೊಡುತ್ತಿತ್ತು. ನಾನು ಸುರೇಶ್ಗೆ ಮದುವೆಯಾಗಲು ಸಹಾಯ ಮಾಡಲು ನಿರ್ಧರಿಸಿದೆ. ನಾನು ಅವನಿಗೆ ಕೆಲವು ಹುಡುಗಿಯರನ್ನು ಪರಿಚಯಿಸಿದೆ. ಆದರೆ ಯಾಕೋ ಅವನಿಗೆ ಯಾರೂ ಇಷ್ಟವಾಗಲಿಲ್ಲ. ಅವನು ತನ್ನ ಮನಸ್ಸಿಗೆ ತಕ್ಕ ಹುಡುಗಿಗಾಗಿ ಕಾಯುತ್ತಿದ್ದ. ಅವನಿಗೆ ತಾಳ್ಮೆಯಿರಲಿಲ್ಲ. ಒಂದು ದಿನ ಸುರೇಶ್ ನನಗೆ ಒಂದು ವಿಷಯ ಹೇಳಿದ. ಅವನಿಗೆ ನನ್ನ ಸ್ನೇಹಿತೆಯ ಮಗಳು ಇಷ್ಟವಾಯಿತು ಎಂದು ಹೇಳಿದ. ಆ ಹುಡುಗಿಯ ಹೆಸರು ಪ್ರಿಯಾ. ಪ್ರಿಯಾ ತುಂಬಾ ಒಳ್ಳೆಯ ಹುಡುಗಿ. ಅವಳು ಸುಂದರ ಮತ್ತು ಬುದ್ಧಿವಂತಳು. ನಾನು ಪ್ರಿಯಾಳನ್ನು ಸುರೇಶ್ಗೆ ಮದುವೆ ಮಾಡಲು ನಿರ್ಧರಿಸಿದೆ. ನಾನು ಪ್ರಿಯಾಳ ತಾಯಿಯೊಂದಿಗೆ ಮಾತನಾಡಿದೆ. ಅವಳು ಇದಕ್ಕೆ ಒಪ್ಪಿಗೆ ಸೂಚಿಸಿದಳು. ನಂತರ ನಾನು ಪ್ರಿಯಾಗೆ ಸುರೇಶ್ ಬಗ್ಗೆ ಹೇಳಿದೆ. ಅವಳಿಗೂ ಸುರೇಶ್ ಇಷ್ಟವಾದನು. ನಾನು ಸುರೇಶ್ ಮತ್ತು ಪ್ರಿಯಾ ಮದುವೆ ಮಾಡಲು ಸಹಾಯ ಮಾಡಿದೆ. ಅವರ ಮದುವೆ ತುಂಬಾ ಅದ್ದೂರಿಯಾಗಿ ನಡೆಯಿತು. ಅವರು ತುಂಬಾ ಸಂತೋಷದಿಂದ ಇದ್ದರು. ಅವರನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು. ರಾಜೇಶ್ ಕೂಡ ಖುಷಿಪಟ್ಟರು. ನಾನು ನನ್ನ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಎದುರಿಸಿದ್ದೇನೆ. ಆದರೆ ನಾನು ಎಂದಿಗೂ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ನನ್ನ ಕುಟುಂಬ ಮತ್ತು ಸ್ನೇಹಿತರು ನನಗೆ ತುಂಬಾ ಸಹಾಯ ಮಾಡಿದರು. ಅವರಿಲ್ಲದೆ ನಾನು ಏನೂ ಅಲ್ಲ. ನಿಜವಾದ ಸಂಪತ್ತು ಅವರೇ. ನಾನು ನನ್ನ ಮಗನಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿದೆ. ಅವನು ದೊಡ್ಡವನಾಗಿ ಒಳ್ಳೆಯ ಕೆಲಸವನ್ನು ಪಡೆದ. ಅವನು ತನ್ನ ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯವಾಯಿತು. ನಾನು ಅವನ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತೇನೆ. ಹೀಗೆ ಎಲ್ಲವೂ ಸುಗಮವಾಯಿತು. ರಾಜೇಶ್ ಮತ್ತು ನಾನು ನಮ್ಮ ಜೀವನವನ್ನು ಸಂತೋಷದಿಂದ ಕಳೆಯುತ್ತಿದ್ದೇವೆ. ನಾವು ನಮ್ಮ ಮೊಮ್ಮಕ್ಕಳೊಂದಿಗೆ ಆಟವಾಡುತ್ತೇವೆ. ನಾವು ನಮ್ಮ ಜೀವನದ ಕೊನೆಯ ದಿನಗಳನ್ನು ಸಂತೋಷವಾಗಿ ಕಳೆಯುತ್ತಿದ್ದೇವೆ.
ಹೀಗೆ ಜೀವನ ಸಾಗುತ್ತದೆ. ಈ ಕಥೆಯು ಕೇವಲ ಕಾಲ್ಪನಿಕವಾಗಿದೆ. ಇದರಲ್ಲಿ ಬರುವ ಪಾತ್ರಗಳು ಮತ್ತು ಘಟನೆಗಳು ಕೇವಲ ಮನರಂಜನೆಗಾಗಿ ಸೃಷ್ಟಿಸಲಾಗಿದೆ. ಇದು ಯಾವುದೇ ವ್ಯಕ್ತಿ ಅಥವಾ ಘಟನೆಯನ್ನು ಹೋಲುವ ಉದ್ದೇಶವನ್ನು ಹೊಂದಿಲ್ಲ. ಈ ಕತೆ ನಿಮಗೆ ಹೇಗೆ ಅನಿಸಿತು ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.